ಗಿಲ್ಲಿ ಕಾವ್ಯ ನಡುವೆ ಮನಸ್ತಾಪ. ಹೌದು ಸ್ನೇಹಿತರೆ, ಗಿಲ್ಲಿ ಕಾವ್ಯ ನಡುವೆ ಸ್ವಲ್ಪ ಮನಸ್ತಾಪ ಆಗಿದೆ. ಸೊ ಆ ಒಂದು ಕಾಲ್ ರೆಕಾರ್ಡ್ ಕೂಡ ಇಲ್ಲಿ ಇದೆ. ಅವರಿಬ್ಬರು ಕಾಲ್ನಲ್ಲಿ ಸ್ವಲ್ಪ ಕಿತ್ತಾಟವನ್ನು ಮಾಡಿದ್ದಾರೆ. ಸೊ ಯಾಕೆ ಕಿತ್ತಾಟವನ್ನು ಮಾಡಿದ್ರು, ಅವರಿಬ್ಬರ ನಡು ಏನಾಯಿತು ಅನ್ನೋದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಒಂದು ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದರೆ ಸೀಸನ್ನಲ್ಲಿ ಈ ಒಂದು ಸೀಸನ್ನಲ್ಲಿ ತುಂಬಾ ವಿಶೇಷವಾಗಿ ಮಿಂಚಿದಂಥ ಜೋಡಿ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಹಲವಾರು ಸೀಸನ್ನಲ್ಲಿ ಹಲವಾರು ಜೋಡಿಗಳು ಮಿಂಚಿವೆ, ಆದರೆ ಇಷ್ಟೊಂದು ಒಂದು ಪಾಪ್ಯುಲಾರಿಟಿಯನ್ನು ಯಾವ ಜೋಡಿ ಕೂಡ ಪಡೆದುಕೊಂಡಿಲ್ಲ. ಹೌದು ಸ್ನೇಹಿತರೆ, ಯಾಕಂತಂದರೆ ನಾವು ನೋಡ್ಬೋದು ಬಿಗ್ ಬಾಸ್ ಸೀಸನ್ 11ವರೆಗೂ ಕೂಡ ತುಂಬಾ ಜೋಡಿಗಳು ಫೇಮಸ್ ಆಗಿದ್ವು. ಸೊ ಆ ಜೋಡಿಗಳು ಕೆಲವೊಂದಿಷ್ಟು ಟೈಮ್ಗಳವರೆಗೆ ಮಾತ್ರ ಒಂದು ಜೊತೆಯಲ್ಲಿದ್ವು. ಕೆಲವೊಂದಿಷ್ಟು ಟೈಮ್ಗಳ ಮಾತ್ರ ಆ ಒಂದು ಜೋಡಿಯ ಮೇಲೆ ಎಲ್ಲರ ಕಣ್ಣಿತ್ತು. ಸೊ ಎಲ್ಲರೂ ಆ ಜೋಡಿಯನ್ನು ಇಷ್ಟಪಡ್ತಾ ಇದ್ರು. ಸೊ ಆದರೆ ಈ ಜೋಡಿ ಒಂದು ಆ ರೀತಿಯ ಜೋಡಿ ಅಲ್ಲ, ವಿಶೇಷವಾದ ಒಂದು ಜೋಡಿ ಅಂತಕ್ಕಂಥ ಮಾತ್ರ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಗಿಲ್ಲಿ ಮತ್ತು ಕಾವ್ಯ ಒಂದು ವಿಶೇಷವಾದಂಥ ಜೋಡಿ. ಈಗ ಎಷ್ಟೇ ಆದರೂ ಕೂಡ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರು ಒಂದು ಮದುವೆ ಆಗಬೇಕು ಅಂತಕ್ಕಂಥದ್ದನ್ನು ಎಲ್ಲ ಅಭಿಮಾನಿಗಳು ಆಸೆಯನ್ನು ಪಡ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು ಇಬ್ಬರ ನಡುವೆ ಮನಸ್ತಾಪ ಅನ್ನೋದು ನೋಡೋದಾದರೆ, ಗಿಲ್ಲಿ ಹಾಗೆ ಕಾವ್ಯ ಒಂದೊಳ್ಳೆಯ ಒಂದು ಟಚ್ನಲ್ಲಿದ್ದರು. ಇಬ್ಬರು ಕೂಡ ಚೆನ್ನಾಗಿ ಮಾತನಾಡ್ತಾ ಇದ್ರು. ಇಬ್ಬರು ಕೂಡ ಚೆನ್ನಾಗಿ ಕಾಲ್ನಲ್ಲಿ ಅವಾಗವಾಗ ಕಾಲ್ನಲ್ಲಿ ಮಾತನಾಡ್ತಾ ಇದ್ರು. ಕಾರ್ಯಕ್ರಮಗಳಲ್ಲೂ ಬಂದಾಗೂ ಕೂಡ ತುಂಬಾ ಒಂದು ಒಳ್ಳೆಯ ಇಬ್ಬರು ಕೂಡ ಒಳ್ಳೆಯ ರೀತಿಯಿಂದ ಇದ್ದರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ, ನೀವು ಕೂಡ ನೋಡಿದ್ದೀರಿ. ಸೊ ಆ ರೀತಿಯಾದ ಒಂದು ಬಾಂಡಿಗಿಂದ ಅವರು ಯಾಕೆ ಕಿತ್ತಾಟ ಮಾಡಿದ್ರು, ಏನಾಯಿತು, ಸೊ ಯಾಕೆ ಜಗಳವನ್ನು ಆಡಿದ್ರು ಅಂತ ನೋಡೋದಾದರೆ, ಗಿಲ್ಲಿ ಹಾಗೆ ಕಾವ್ಯ ಒಂದು ಸಲ ಕಾಲಲ್ಲಿ ಮಾತನಾಡ್ತಾ ಇರ್ತಾರೆ. ಹೌದು ಸ್ನೇಹಿತರೆ, ಈಗ ತುಂಬಾ ಸಲ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಈ ಹಿಂದೆ ಕೂಡ ಮಾತನಾಡಿದರು. ಏನಪ್ಪ ಅಂತಂದರೆ, ಕಾವ್ಯ ಅವರೇ ಸ್ವತಃ ಗಿಲ್ಲಿ ಅವರಿಗೆ ಕಾಲ್ ಮಾಡಿದರು. ಸೊ ಏನು ಮಾತನಾಡಿದ್ರಪ್ಪ ಅಂತಂದರೆ, ಏನು ಮಾಡ್ತಾ ಇದೆಯಾ ಗಿಲ್ಲಿ, ಸೊ ಹಾಗೆ ಸುಮ್ಮನೆ ಮಾತನಾಡಿದರು ಸ್ವಲ್ಪ. ಏನಂದರೆ, ಏನು ಮಾಡ್ತಾ ಇದೆಯಾ, ಸೊ ಹೇಗಿದೆಯಾ, ಮುಂದೆ ಏನು ಪ್ಲ್ಯಾನ್ ಇದೆ, ಸೊ ಈ ರೀತಿಯಾದ ಒಂದು ಮಾತನ್ನು ಆಡಿದರು. ಹಾಗೆ ಒಂದಿಷ್ಟು ತುಂಟಾಟದ ಮಾತುಗಳನ್ನು ಕೂಡ ಆಡಿದರು. ಏನಪ್ಪ ಅಂತಂದರೆ, ಗಿಲ್ಲಿ ನಾನು ತುಂಬ ಮಿಸ್ ಮಾಡ್ಕೊಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಗಿಲ್ಲಿ ಅವರಿಗೆ ಕಾವ್ಯ ಶೈವ ಅವರು ಹೇಳಿದರು. ಸೊ ಯಾಕೆ ಈ ಮಾತನ್ನು ಹೇಳಿದ್ರು ಅಂತ ನೋಡೋದಾದರೆ, ಗಿಲ್ಲಿ ಅವರಿಗೆ ಅಂದರೆ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಕಾವ್ಯ ಅವರು, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಪ್ಪ ಅಂತ ಅಂದರೆ, ನೀನು ಬಿಗ್ ಬಾಸ್ನಲ್ಲಿದ್ದಾಗ ನನ್ನನ್ನು ತುಂಬ ಒಂದು ಕಾಡಿಸ್ತಾ ಇದ್ದೆ, ಪೀಡಿಸ್ತಾ ಇದ್ದೆ. ಸೊ ಕಾವು ಅಂತ ನಾನು ಹಿಂದೆ ಬೀಳ್ತಿದ್ದೆ. ಸೊ ಈಗ ನಾನು ಒಬ್ಬಂಟಿಯಾಗಿದ್ದೀನಿ, ನನಗೆ ಕಾಡ್ಸೋರು ಯಾರೂ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಶೈವ ಅವರು ಗಿಲ್ಲಿ ಅವರಿಗೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಸೊ ಈ ರೀತಿಯಾದ ಮಾತನ್ನು ಕೇಳಿ ಗಿಲ್ಲಿ ಅವರು ಏನು ಉತ್ತರ ಕೊಟ್ಟರಪ್ಪ ಅಂತ ಅಂದರೆ, ಹಾಗಿದ್ರೆ ಬಂದ್ಬಿಡು, ನನ್ನನ್ನು ಮದುವೆ ಆಗಿಬಿಡು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದರು. ಹೌದು, ನೀನು ನನ್ನ ಮದುವೆ ಆದರೆ ಸಾಯೋವರೆಗೂ ನನ್ನ ಜೊತೆಲೇ ಇರ್ತೀಯಾ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಅವರಿಗೆ ಗಿಲ್ಲಿ ಅವರು ಹೇಳಿದರು. ಹೌದು ಸ್ನೇಹಿತರೆ, ಈ ರೀತಿಯಾದ ಒಂದು ಮಾತುಕತೆ ನಡೆದಿತ್ತು. ಹಾಗೆ ಸತತ 1 ಗಂಟೆಗಳ ಕಾಲ ಹಾಗೆ ಹೀಗೆ ಸ್ವಲ್ಪ ಭವಿಷ್ಯದ ಬಗ್ಗೆ ಮುಂದೆ ಏನು ಮಾಡ್ತೀಯಾ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕಾವ್ಯ ಶೈವ ಅವರು ಕೇಳಿದರು. ಸೊ ಗಿಲ್ಲಿ ಮುಂದೆ ನಿನ್ನ ಪ್ಲ್ಯಾನ್ ಏನು ಫಿಲ್ಮ್ ಇಂಡಸ್ಟ್ರಿನ ಅಥವಾ ಏನು ಅಂತಕ್ಕಂಥ ಮಾತನ್ನು ಇಲ್ಲಿ ಕೇಳಿದರು. ಹಾಗೆ ಗಿಲ್ಲಿ ಅವರು ಕೂಡ ಅವರಿಗೆ ಒಂದಿಷ್ಟು ಉತ್ತರವನ್ನು ಕೊಟ್ಟಿದ್ದರು. ಏನಪ್ಪ ಅಂತಂದರೆ, ಇಲ್ಲ ಕಾವ್ಯ, ನನಗೆ ಈಗ ಒಂದು ಕಾರ್ಯಕ್ರಮಗಳಿವೆ. ಸೊ ಆ ಕಾರ್ಯಕ್ರಮಗಳ ಮುಗಿಯುವವರೆಗೂ ನಾನು ಯಾವುದೇ ಒಂದು ಪ್ಲ್ಯಾನನ್ನು ಮಾಡಿಲ್ಲ, ಯಾವುದೇ ಒಂದು ಯೋಜನೆಯನ್ನು ಮಾಡಿಲ್ಲ. ಸೊ ಪ್ಲ್ಯಾನ್ಗಳು ಇದೇ, ಸ್ವಲ್ಪ ನನಗೆ ನಟನಾಗುವುದಕ್ಕಿಂತ ನಿರ್ದೇಶಕನಾಗುವ ಒಂದು ಆಸೆ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ಅವರು ಕಾವ್ಯ ಶೈವ ಅವರಿಗೆ ಹೇಳಿಕೊಂಡಿದ್ದರು. ಹೌದು ಸ್ನೇಹಿತರೆ, ಹಾಗಿದ್ರೆ ಕಾವ್ಯ ಶೈವ ಅವರು ಏನು ಹೇಳಿದ್ರಪ್ಪ ಅಂತಂದರೆ, ಸೊ ಗುಡ್ ಲಕ್, ಬೆಸ್ಟ್ ಆಫ್ ಲಕ್, ನಿನ್ಗೆ ಏನು ಇಷ್ಟ ಇದೆಯೋ ಅದನ್ನು ಒಂದು ಆ ಫೀಲ್ಡನ್ನು ಚಾಯ್ಸ್ ಮಾಡಿ, ಸೊ ಅದರಲ್ಲಿ ಮುಂದುವರಿ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಶೈವ ಅವರು ಗಿಲ್ಲಿ ಅವರಿಗೆ ಹೇಳಿದರು. ಹೌದು ಸ್ನೇಹಿತರೆ, ಈ ರೀತಿಯಾದ ಒಂದು ಬಾಂಡಿಗಿದ್ದವರು ಯಾಕೆ ಜಗಳಾಡಿದ್ರು, ಯಾಕೆ ಮನಸ್ತಾಪ ಮಾಡಿಕೊಂಡ್ರು, ಹಲವಾರು ಸಾರಿ ಗಿಲ್ಲಿ ಅವರನ್ನು ಇನ್ವೈಟ್ ಮಾಡಿದರು ಊಟಕ್ಕೆ. ಹೌದು ಸ್ನೇಹಿತರೆ, ಈಗ ಕಾವ್ಯ ಶೈವ ಅವರ ತಾಯಿ ಗಿಲ್ಲಿ ಅವರನ್ನು ಇನ್ವೈಟ್ ಮಾಡಿದರು. ಸೊ ಆ ಒಂದು ಪಾರ್ಟಿ ಕಾರ್ಯಕ್ರಮಕ್ಕೆ, ಸೊ ಆ ಒಂದು ಮನೆಯಲ್ಲಿ, ಅವರ ಮನೆಯಲ್ಲಿ ಇವರು ಹೋಗಲಿಲ್ಲ. ಸೊ ಆ ಕಾರಣಕ್ಕಾಗಿ ಏನಾದರೂ ಕೋಪಗೊಂಡ್ರ, ಸೊ ಇಲ್ವಾ, ಖಂಡಿತ ಇಲ್ಲ. ಯಾಕಂತಂದರೆ ನೀವು ನೋಡ್ಬೋದು, ಗಿಲ್ಲಿ ಅವರನ್ನು ಕಾವ್ಯ ಶೈವ ಅವರ ತಾಯಿ ಅವರು ಇನ್ವೈಟ್ ಮಾಡಿದರು. ಸೊ ಆ ಒಂದು ಕಾರ್ಯಕ್ರಮಕ್ಕೆ ಗಿಲ್ಲಿ ಹೋಗಲಿಲ್ಲ. ಯಾಕಪ್ಪ ಅಂತಂದರೆ ಕೂಡ ಅವರು ರೀಸನನ್ನು ಕೂಡ ಹೇಳಿದರು. ಇಲ್ಲ ಕಾವ್ಯ, ನನಗೆ ಸ್ವಲ್ಪ ಕಾರ್ಯಕ್ರಮಗಳಲ್ಲಿ ಬಿಜಿ ಇದ್ದೀನಿ. ಸೊ ಒಂದಾದ ಮೇಲೆ ಒಂದು ಕಾರ್ಯಕ್ರಮಗಳಿವೆ. ಸೊ ಆ ಕಾರ್ಯಕ್ರಮಗಳನ್ನ ಬಿಟ್ಟು ನಾನು ಬರೋಕ್ಕೂ ಆಗಲ್ಲ ಅಂತಕ್ಕಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಕ್ಲಿಯರಾಗಿ ಕಾವ್ಯ ಶೈವ ಅವರಿಗೆ ಹೇಳಿದರು. ಹೌದು ಸ್ನೇಹಿತರೆ, ಇನ್ನು ನಡು ಒಂದು ಸೌಂಡ್ ಆಗಿತ್ತು, ಸುದ್ದಿ ಎದ್ದಿತ್ತು. ಏನಪ್ಪ ಅಂತಂದರೆ, ಕಾವ್ಯ ಶೈವ ಅವರು ಹಾಗೆ ಧನುಷ್ ಅವರ ಜೋಡಿ ಬಗ್ಗೆ. ಸೊ ಈ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಎಲ್ಲರೂ ಏನು ಹೇಳ್ತಿದ್ರಪ್ಪ ಅಂತಂದರೆ, ಧನುಷ್ ಅವರ 2ನೇ ಹೆಂಡತಿ ಕಾವ್ಯ ಶೈವ ಅವರು ಇಬ್ಬರು ಕೂಡಿ ಪಾರ್ಟಿ, ಪಬ್, ಮಾಲ್ಗಳಂತೆ ಸುತ್ತಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು. ಹೌದು ಸ್ನೇಹಿತರೆ, ತುಂಬಾ ಕಮೆಂಟ್ಗಳು ನನ್ನ ಹಿಂದಿನ ವಿಡಿಯೋದಲ್ಲಿ ಈ ಒಂದು ವಿಷಯದ ಬಗ್ಗೆ ಬಂದಿವೆ. ಈಗ ಧನುಷ್ ಜೊತೆ ಅಡ್ಡಾಡ್ತಾ ಇದ್ದಾರೆ. ಸೊ ಅವರು ಈಗ
ಹನುಮಂತ್ ಅವರಿಗೆ ಸಾರಿ ಈಗ ಗಿಲ್ಲಿ ಅವರಿಗೆ ಲೆಕ್ಕಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಕೆಲವೊಂದಿಷ್ಟು ಜನ ಕಮೆಂಟನ್ನು ಮಾಡಿದರು. ಸೊ ಅದೇ ರೀತಿಯಾಗಿ ಕಾವ್ಯಶೇವ್ ಅವರು ನೀವು ಏನಾದರೂ ಕೇಳೋದಿದ್ರೆ ಕೇಳಿ ಅಂತಕ್ಕಂಥದ್ದನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಾವು ಹಂಚಿಕೊಂಡಾಗ ಅಲ್ಲೊಬ್ಬ ವ್ಯಕ್ತಿ ಕೇಳಿದ್ದ, ಅಂದರೆ ಅಲ್ಲೊಬ್ಬ ಅಭಿಮಾನಿ ಕೇಳಿದ್ದ, ಏನಪ್ಪ ಅಂತಂದರೆ ನೀವು ಧನುಷ್ ಅವರ ಎರಡನೇ ಹೆಂಡ್ತಿನ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯಶೇವ್ ಅವರಿಗೆ ಕೇಳಿದರು. ಸೊ ಅದಕ್ಕೆ ಕಾವ್ಯಶೇವ್ ಅವರು ಫುಲ್ ಗರಂ ಆಗಿದ್ದರು. ಸೊ ಕೇಳಬೇಕು, ಈ ರೀತಿಯಾದ ಒಂದು ಪ್ರಶ್ನೆಯನ್ನು ಕೇಳಬಾರ್ದು. ಯಾಕಂತಂದರೆ ಈಗ ಧನುಷ್ ಅವರಿಗೆ ಈಗಾಗಲೇ ಮದುವೆ ಆಗಿದೆ. ಸೊ ಇಂತಹ ಮಾತನ್ನು ಕೇಳೋದು ತಪ್ಪು ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅಲ್ಲಿ ಕಾವ್ಯಶೇವ್ ಅವರು ಏನು ಉತ್ತರ ಕೊಟ್ಟರಪ್ಪ ಅಂತಂದರೆ, ನಿಮ್ಮ ತಂಗಿದ್ದು ಎರಡನೇ ಮದುವೆ ಅಂತೆ, ಹೌದಾ, ನೀವು ಧನುಷ್ಗೆ ಕೊಡ್ತೀರಾ, ಎರಡನೇದವರಿಗೆ ಕೊಡ್ತೀರಾ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯಶೇವ್ ಅವರು ಬೆಂಕಿ ರಿಪ್ಲೈಯನ್ನು ಸೊ ಆ ಒಂದು ಅಭಿಮಾನಿಗೆ ಮಾಡಿದರು. ಹೌದು ಸ್ನೇಹಿತರೆ, ಯಾಕಂತಂದರೆ ಹೆಣ್ಣು ಅಂದರೆ ಒಂದು ಸ್ಥಾನದಲ್ಲಿರ್ತಾರೆ. ಸೊ ಅವ್ರ ಜೊತೆ ತಿರುಗಾಡಿದ ಮಾತ್ರಕ್ಕೆ ಅವರೇನು ಲವರ್ ಆಗಲ್ಲ, ಅವರೇನು ಒಂದು ಹೆಂಡತಿ ಹತ್ರ ಆಗಲ್ಲ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡ್ಬೇಕಂದ್ರೆ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರು ಜೋಡಿ ಒಳ್ಳೆಯದಾಗಿದೆ. ಸೊ ಇವರಿಬ್ಬರು ಒಂದಾಗಲಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಎಲ್ಲರೂ ಹೇಳುತ್ತಿದ್ದಾರೆ. ಸೊ ಅದೇ ಥರ ಆಗಲಿ, ಒಂದು ಒಳ್ಳೆಯ ಜೋಡಿ, ಒಂದು ಒಳ್ಳೆಯ ಕಾಂಬಿನೇಷನಲ್ಲಿದ್ದಾರೆ, ಇಬ್ಬರು ಕೂಡ ಮದುವೆಯಾಗಿ ಚೆನ್ನಾಗಿರಲಿ. ಸೊ ಆ ಮಾತನ್ನು ಗಿಲ್ಲಿ ಅವರಿಗೆ ಕೂಡ ಹೇಳಿದರು ಅನ್ನುವಂಥ ವದಂತಿಗಳು ಇಲ್ಲಿ ಹರಡ್ತಾ ಇವೆ. ಸೊ ಗಿಲ್ಲಿ ಅವರಿಗೆ ಆ ಜಗಳವಾದನ್ನು ಅಭಿಮಾನಿ ಕಮೆಂಟ್ ಮಾಡಿದ್ದನ್ನು ನೋಡಿ ಗಿಲ್ಲಿ ಕೂಡ ಗರಂ ಆಗಿದ್ದರು. ಸೊ ಗಿಲ್ಲಿ ಅವರು ಕೂಡ ಆ ಒಂದು ಅಭಿಮಾನಿಗೆ ತಕ್ಕವಾದ ಪಾಠವನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿದರು. ಸೊ ಈ ರೀತಿಯಾದ ಒಂದು ಘಟನೆಗಳು ನಡೆದಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ತವೆ. ಹೌದು ಸ್ನೇಹಿತರೆ, ಯಾಕಂತಂದರೆ ಒಂದು ಹೆಣ್ಮಕ್ಳು ಅಂದರೆ ಎಲ್ಲರೂ ಒಂದೇ ರೀತಿ. ಸೊ ಆ ರೀತಿಯಾದ ಒಂದು ಭೇದ ಭಾವವನ್ನು ಮಾಡಬಾರ್ದು. ಸೊ ಎಲ್ಲರನ್ನೂ ಒಂದು ಸಮಾನ ರೀತಿಯಲ್ಲಿ ನೋಡಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಇಲ್ಲಿ ನೋಡೋದಾದರೆ ಗಿಲ್ಲಿ ಕಾವ್ಯ ಅವರು ಕೂಡ ಸೇರಿ ಒಂದು ಫಿಲ್ಮನ್ನು ಕೂಡ ತೆಗೆಯೋ ಯೋಚನೆಯಲ್ಲಿದ್ದಾರೆ. ಹೌದು ಸ್ನೇಹಿತರೆ, ಏನಪ್ಪ ಅಂತಂದರೆ, ಯಾಕಂತಂದರೆ ಇಲ್ಲಿ ಗಿಲ್ಲಿ ಕಾವ್ಯ ಈಗ ತುಂಬಾ ಫೇಮಸ್ ಆದಂಥ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಈ ಫೇಮಸ್ ಆದ ಜೋಡಿಯನ್ನು ಇಟ್ಕೊಂಡು ಒಂದು ಸಿನಿಮಾವನ್ನು ತೆಗೆದರೆ ಸೊ ಆ ಸಿನಿಮಾ ಖಂಡಿತವಾಗಿಯೂ ಹಿಟ್ ಆಗೇ ಆಗುತ್ತೆ ಅಂತಕ್ಕಂಥದ್ದು ಎಲ್ಲರ ತಲೆಯಲ್ಲಿದೆ. ಸೊ ಎಲ್ಲರ ನಿರ್ಮಾಪಕರ ತಲೆಯಲ್ಲಿದೆ. ಸೊ ಎಲ್ಲರ ಪ್ರೊಡ್ಯೂಸರ್ ತಲೆಯಲ್ಲೂ ಕೂಡ ಇದೆ. ಸೊ ನಾವು ಇವರಿಬ್ಬರ ಮೇಲೆ ದುಡ್ಡು ಹಾಕಿದರೆ ಖಂಡಿತವಾಗಿಯೂ ನಮ್ಮ ದುಡ್ಡು ನಮಗೆ ವಾಪಸ್ ಬಂದೇ ಬರುತ್ತೆ, ಅದರ ಡಬಲ್ ಪಟ್ಟು ಅಂತಕ್ಕಂಥ ಮಾತನ್ನು ಇಲ್ಲಿ ಸೊ ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಸೊ ಹಾಗೆ ಪ್ರೊಡ್ಯೂಸರ್ ಕೂಡ ಒಂದು ತಲೆಯಲ್ಲಿ ಇಟ್ಟುಕೊಂಡು ಇವರಿಬ್ಬರನ್ನ ಕರ್ಕೊಂಡು ಒಂದು ಸಿನಿಮಾ ಮಾಡೋಕ್ಕೆ ಅಂತ ತುಂಬ ಅಂದರೆ ತುಂಬಾ ಮುಂದೆ ನಿಂತಿದ್ದಾರೆ. ಸೊ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದರೆ ಈಗ ಇವರಿಬ್ಬರು ಜೋಡಿ ತುಂಬಾ ಒಂದು ಫೇಮಸ್ ಆದಂಥ ಹೌದು. ಸೊ ಯಾವುದೇ ರೀತಿ ಒಂದು ಫಿಲ್ಮ್ ಮಾಡಿದ್ರು ಕೂಡ ಒಂದು ಹವಾ ಹಣ್ಣು ಆಗುತ್ತೆ. ಸೊ ಆ ಹವಾದ ಮೇಲೆ ಕೂಡ ಇವರಿಗೆ ವ್ಯೂಸ್ ಬರುತ್ತೆ. ಸೊ ಇವರಿಗೆ ಸಿನಿಮಾ ಥಿಯೇಟ್ರೆಲ್ಲ ಫುಲ್ಲಾಗಿ ಒಂದು ಅಮೌಂಟ್ ಬರುತ್ತೆ. ಸೊ ಆ ಒಂದು ಯೋಚನೆಯಲ್ಲಿ ಎಲ್ಲ ಪ್ರೊಡ್ಯೂಸರ್ಗಳು, ನಿರ್ಮಾಪಕರು, ನಿರ್ದೇಶಕರು ಇದ್ದಾರೆ. ಸೊ ಈ ರೀತಿಯಾದ ಒಂದು ಮಾತನ್ನು ಕೇಳಿದಾಗ ಗಿಲ್ಲಿ ಅವರು ಏನು ಹೇಳಿದಾರಪ್ಪ ಅಂತಂದರೆ, ನನಗೆ ನಟನೆ ಮಾಡೋದು ಸೊ ಅಷ್ಟೊಂದು ಇಷ್ಟ ಇಲ್ಲ. ಸೊ ನನಗೆ ಈಗ ಕಾರ್ಯಕ್ರಮಗಳಿವೆ. ಸೊ ಕಾರ್ಯಕ್ರಮಗಳನ್ನು ನಾನು ಬಿಡೋದಿಲ್ಲ. ಯಾಕಂದರೆ ಅವರೇ ಕೊಟ್ಟಿದ್ದು ನನಗೆ ಈ ಸ್ನಾನವನ್ನು, ಅವರಿಂದ ನಾನು ದೂರವಾಗಿ ಇಷ್ಟಪಡಲ್ಲ. ಸೊ ಈ ಕಾರ್ಯಕ್ರಮಗಳು ಮುಗಿದ ಮೇಲೆ ನಾನು ಯೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಗಿಲ್ಲಿ ಅವರು ಸೊ ಸ್ಪಷ್ಟವಾಗಿ ಹೇಳಿದರು. ಹೌದು ಸ್ನೇಹಿತರೆ, ಯಾಕಂತಂದರೆ ಗಿಲ್ಲಿ ಅವರು ನೋಡ್ಬೋದು ಒಂದು ಹಳ್ಳಿಯ ಪ್ರತಿಭೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಅವರನ್ನು ತಂದದ್ದು ಹಳ್ಳಿಯವರೇ. ಸೊ ಅವರು ತಂದಿದ್ದನ್ನು ಸೊ ಅವರ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಲಿಲ್ಲ ಅಂದರೆ ಅವರು ತುಂಬಾ ಸಿಟ್ಟು ಮಾಡ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ಅವರು ಸ್ವತಃ ತಾವೇ ಹೇಳಿದರು. ಹೌದು ಸ್ನೇಹಿತರೆ, ಇನ್ನು ಗಿಲ್ಲಿ ಹಾಗೆ ಕಾವ್ಯ ಅವರ ನಡುವೆ ಯಾಕೆ ಜಗಳ ಆಗಿದೆ ಅಂತ ನೋಡೋದಾದರೆ, ಗಿಲ್ಲಿ ಹಾಗೆ ಕಾವ್ಯ ಅವ್ರ ನಡುವೆ ಯಾವುದೇ ಜಗಳ ಕೂಡ ಆಗಿಲ್ಲ. ಯಾಕಂತಂದರೆ ಇವರಿಬ್ಬರು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥ ನಾವು ಹೇಳ್ಬೋದು. ಸುಮ್ಮನೆ ಚೇಷ್ಟೆಗೆ ಜಗಳ ಮಾಡಿದ್ದಾರೆ. ಸೊ ಆ ಒಂದು ವಿಡಿಯೋ ವೈರಲ್ ಆಗಿ ಸೊ ಜಗಳ ಮಾಡಿದ್ದಾರೆ ಅಂತಕ್ಕಂಥ ವದಂತಿಗಳು ಹರಡ್ತಾ ಇವೆ. ಹೌದು ಸ್ನೇಹಿತರೆ, ಸೊ ಗಿಲ್ಲಿ ಹಾಗೆ ಕಾವ್ಯ ಯಾವುದೇ ರೀತಿಯ ಒಂದು ಜಗಳವನ್ನು ಮಾಡಿಲ್ಲ. ಸೊ ಇದೇ ರೀತಿ ಮುಂದುವರೆದು ಇಬ್ಬರ ಸ್ನೇಹ ಪ್ರೀತಿಯಾಗಿ ಯಶಸ್ವಿಯಾಗಿ ಒಂದಿಬ್ಬರು ಮದುವೆ ಆಗಲಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಆಶಿಸಿಕೊಳ್ಳೋಣ. ಹೌದು ಸ್ನೇಹಿತರೆ, ಯಾಕಂದರೆ ಇಬ್ಬರು ಕೂಡ ಸಪ್ತಪದಿ ತುಳಿಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಮಾನಿಗಳ ಆಸೆಯಾಗಿದೆ. ಸೊ ಅಭಿಮಾನಿಗಳ ಆಸೆಯಂತೆ ಇವರಿಬ್ಬರು ಸಪ್ತಪದಿ ತುಳಿದು ಒಂದೊಳ್ಳೆ ಸ್ಥಾನಕ್ಕೆ ಹೋಗಲಿ, ಒಂದೊಳ್ಳೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದೊಳ್ಳೆ ಫಿಲ್ಮ್ಗಳನ್ನು ಕೊಟ್ಟು ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಆಶಿಸೋಣ, ನಾವೆಲ್ಲರೂ ಹರಿಸೋಣ. ಸೊ ಗಿಲ್ಲಿ ಕಾವ್ಯ ಇಬ್ಬರು ಒಂದಾಗಬೇಕಾ ಅಥವಾ ಒಂದಾಗಬಾರ್ದಾ, ಒಂದಾದರೆ ಚೆನ್ನಾಗಿರುತ್ತಾ, ಅಥವಾ ಏನಾದರೂ ನಿಜವಾಗ್ಲೂ ಕಾವ್ಯ ಅವರಿಗೆ ಧನುಷ್ ಅವ್ರ ಜೊತೆ ಒಂದು ಅಫಿಯರ್ ಇದೆಯಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ನೋಡಲು ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ, ಸಿ ಯು.